ಅದು ನಾವು ಮಾಡಿ ಇವರ ಹೆಡ್ ಆಫೀಸಿಂದ ರವಿ ಇದ್ದಾರೆ ಸರ್, ಕೇಳಿ ಎಷ್ಟೊತ್ತಿ ನಾನು ಫೋನ್ ಮಾಡ್ತಿದ್ದೆ ಫೀಲ್ಡ್ ಆಫೀಸರ್ ಹತ್ರ ಎಷ್ಟೊತ್ತಿ ಫೋನ್ ಮಾಡಿ ಮತ್ತೆ ಸ್ಟೇಟ್ ಬ್ಯಾಂಕ್ ಮ್ಯಾನೇಜರ್ ಇದೆ, ನಾನೇ ಡೈರೆಕ್ಟ್ OTS ಇದ್ದಾಗ ಲೋಕದಲ್ಲಿ ಇದ್ದಾಗ ನಾನೇ ಅಲ್ಲಿ ಹೋಗ್ತಾ ಇರ್ತೀನಿ. ಅಲ್ಲ ಇಲ್ಲ ಒಂದು ಸರ್, ಇದು ಮುಖ್ಯವಾದಂಥ ಒಂದು ವಿಚಾರ ಏನಂದ್ರೆ, ನಾನು ಯಾವ ಬ್ಯಾಂಕಲ್ಲಿ ಸ್ಟೇಟ್ ಬ್ಯಾಂಕ್ ಒಂದು ಅಕೌಂಟ್ ಬಿಟ್ಟರೆ ನನ್ನ ಜೀವಮಾನದಲ್ಲಿ ಎಲ್ಲೂ ಅಕೌಂಟ್ ಇಲ್ಲ, ನನ್ನ ಸಾಲ ಇಲ್ಲ. ಎಲ್ಲ ನನಗೋಸ್ಕರ ನಾನು ಏನಂದ್ರೆ ಸ್ವಾರ್ಥಕ್ಕೆ ಮಾತಾಡ್ತೀನಿ ಅಂದ್ರೆ ತಪ್ಪು ತಿಳ್ಕೊಬಾರ್ದು. ನಾನು ಎಲ್ಲೂ ಪ್ರಾಬ್ಲಮ್ ಇಲ್ಲ, ಅಲ್ಲ ಬೇರೆ ಬ್ಯಾಂಕಲ್ಲಿ ನಾನು ಎಲ್ಲೂ ಸಾಲನೂ ತಗೊಂಡಿಲ್ಲ, ನಾನು ಎಲ್ಲೂ ಸಾಲಗಾರನೂ ಅಲ್ಲ. ಏನಾದ್ರು ರೆಡ್ಡಿಯವರೇನೋ ದುಡ್ಡುಗಳನ್ನ ಇವೆಲ್ಲ ಕಾನೂನು ತಂದು ರೈತರು ಕೂಡಿಸ್ಕೊಂಡು ಮಾತಾಡಿದ್ರೆ ತಪ್ಪು ಅವ್ರಿಗೊಂದು ಲಿಮಿಟ್ ಇರುತ್ತೆ. ಈಗ ಅವ್ರು ಕೆಲವೊಂದು ನೋಟಿಸ್ ಕಳಿಸ್ಲಿಲ್ಲ ಅಂದ್ರೆ ಅವ್ರಿಗೆ ಮೆಮೊ ಕೊಡ್ತಾರೆ, ಇದೆಲ್ಲ ಇರ್ತದೆ. ಹಳೆ ಲೋನ್ಸ್ ಇದ್ರೆ ಇಷ್ಟು ವರ್ಷದಿಂದ ಹೇಳಿ ಸರ್. ಆದರೆ ಈ ಬ್ಯಾಂಕಿನ ಬಗ್ಗೆ ಸರ್ ನಾನು ಗ್ರಾಮೀಣ ಬ್ಯಾಂಕ್ ಸರ್ ಮಾತಾಡ್ತೀನಿ ಸರ್. ನಮ್ಮದು ಸರ್ ಗ್ರಾಮೀಣ ಬ್ಯಾಂಕ್ ಸರ್, ನಮ್ಮದು ಲೋನ್ ಇದೆ ಸರ್. ಒಂದು 10 ವರ್ಷ ಆ ಕಡೆ ಸರ್ ನಮ್ಮ ಸರ್ಕಾರ ಸರ್ 2 ವರ್ಷ ತಗೊಂಡು ಸರ್. ಪ್ರತಿ ವರ್ಷ ಸರ್ ನಮ್ಮ ಖರ್ಚು ಖರ್ಚು ಆಗದೆ ಸರ್ ನಾವು ದುಡ್ಡು ವಾಪಸ್ ಕಟ್ಬಿಟ್ಟಿರ್ತೀವಿ, ಸಾಲನೇ ಬೇಡ ಅಂತ ಸರ್. ಎಷ್ಟೋ ಜನ ರೈತರು ಬಂದ್ಬಿಟ್ಟು ಸರ್ ನಮ್ಮ ಬಡ್ಡಿ ಇಂಟ್ರೆಸ್ಟ್ ಎಕ್ಸ್ಟ್ರಾ ಬಂದಿದೆ ಸರಿಯಾಗಿ ನಮ್ಗೆ ಮಾಹಿತಿ ಕೊಡ್ತಾ ಇರ್ತಾರೆ. ಇತ್ತು ಸರ್ ನಮ್ಮ ನ್ಯಾಯಕರು ಸರ್ ಭಾಳ ನಂಗೆ ರೈತ ಸಂಘ ಭಾಳ ಸಹಕಾರ ಕೊಡ್ತೀವಿ, ನಾವು ಅವ್ರಿಗೆ ಸಹಕಾರ ಕೊಡ್ತಾ ಇದ್ದೀವಿ. ದಯಮಾಡಿ ಕೂಡ ಇವತ್ತು ಕೂಡ ನಮ್ಮ ಪಾವರ್ ತಾಲೂಕಿಗೆ ಸರ್ ಯಾವ ಬ್ಯಾಂಕ್ಗಳ ಮೊದಲೇ ಗ್ರಾಮೀಣ ಬ್ಯಾಂಕ್ ಅಷ್ಟೇ ಸರ್. ಗ್ರಾಮೀಣ ಬ್ಯಾಂಕ್ ಇರ್ತಕ್ಕಂಥ ನಮ್ಮ ಮ್ಯಾಚ್ ಅನ್ನೋರು ಆಗಿರ್ಬೋದು, ಕ್ಯಾಶಿಯರ್ಗೆ ಯಾರಾಗಿರ್ಬೋದು ಸರ್, ರೈತರು ಒಬ್ಬೊಬ್ಬರು ಅಂತಂದಾಗಿರ್ಬೋದು ಸರ್. ದಯಮಾಡಿ ಗೌರವ ಫಸ್ಟ್ ಕಲ್ತ್ಕೊಳ್ಳಿ ಸರ್. ನೀವೆಲ್ಲ ಆಂಧ್ರದಲ್ಲಿ ಬಂದಿದ್ದಾರೆ, ನೀವು ಗೊತ್ತಾಗಲ್ಲ. ನಮ್ಮ ಪವರ್ ತಾಲೂಕಿನ ನಮ್ಮ ಪರಿಸ್ಥಿತಿ ಗೊತ್ತಿಲ್ಲ ಸರ್. ಸರಿಯಾದ ಬೆಳೆ ಇಲ್ಲ, ನಮಗೆ ಮಳೆ ಇಲ್ಲ, ಮಳೆ ಬಂದರೆ ಎಲ್ಲ ನಷ್ಟ ಆಗುತ್ತೆ. ಬೇಕಾದ ಸಮಸ್ಯೆ ನಮ್ಮ ತಾಲೂಕು ಗಂಡಾಗಿದ್ದಾಗೆಲ್ಲ ಗೊತ್ತಿದೆ ಸರ್. ಅವರೆಲ್ಲ ಮಾಹಿತಿ ಕಳಿಸ್ತಾ ಇರ್ತಾರೆ, ಇಲ್ಲ ಅಂತ ಈ ಥರ ನಮ್ಗೆ ಮಾತಾಡ್ತಾ ಇರ್ತಾರೆ. ದಯಮಾಡಿ ಕೂಡ ಇಷ್ಟೊತ್ತು ನಮ್ಮ ಸರ್ ಏನು ಹೇಳಿದ್ದಾರೆ, ನೀವು ಗ್ರಾಮೀಣ ಬ್ಯಾಂಕ್ ಬಂದಿರ್ತಕ್ಕಂಥ ಮ್ಯಾನೇಜರ್ ಎಲ್ಲ ಅಧಿಕಾರಿಗಳು ನೀವು ಸ್ವಲ್ಪ ಗಮನ ಹರಿಸ್ಬೇಕು ಸರ್. ಯಾಕೆಂದರೆ ಎಷ್ಟೋ ನಮ್ಮ ಹತ್ರ ಬಂದಿದೆ ಸರ್ ಕೆಲವು ರೈತರು, ನಮ್ಮದು ಪೆನ್ಷನ್ ಅಕೌಂಟ್ ಜಮಾ ಮಾಡಿದ್ದಾರೆ, ಕಿಸಾನ್ ಅದು ಜಮಾ ಮಾಡ್ಕೊಂಡಿದ್ದಾರೆ ಸರ್. ಎಣ್ಣೆ ದುಡ್ಡು ಬೀಳುತ್ತೆ ಅದು ಜಮಾ ಮಾಡ್ಕೊಂಡಿದ್ದಾರೆ. ಎಷ್ಟೋ ಸರ್ ನನ್ನ ಜೊತೆ ನಾನು ಹೋಗ್ತೀನಿ ಸರ್ ಮ್ಯಾನೇಜರ್ ಹತ್ರ, ಇಲ್ಲ ಮೇಡಮ್ ಅವರ ಲಾಕ್ ಮಾಡಿದ್ದಾರೆ. ಯಾವ ಆಧಾರ ಮೇಲೆ ಲಾಕ್ ಮಾಡ್ತೀವಿ ಸರ್? ಲೋನ್ ಇದೆ ಒಪ್ಕೊಳ್ತೀವಿ, ನಾವು ಕಟ್ಸ್ಬೇಕಾ, ಒನ್ ಟೈಮ್ ಸೆಟ್ ಮಾಡಬೇಕಾ ಸರ್? ನಾವು ನಮ್ಮ ಎಷ್ಟೋ ಜನ ಹೇಳಿದ್ವಿ ಸಾಲ ಯಾವತ್ತೂ ನಾವು ಕಟ್ಟಬೇಕು ಅಂತ ನಾವು ಹೇಳಿದ್ವಿ. ಕಟ್ಬೇಡ್ತಾ ಹೇಳಿದ್ವಿ, ನಿಮ್ಗೆ ಸಹಕಾರ ಕೊಡ್ತೀವಿ ಸರ್ ನಾವು. ಆದರೆ ಈ ಗ್ರಾಮೀಣಗಳು ಇರ್ತಕ್ಕಂಥ ಸಹಕಾರ ಎಲ್ಲಿ ತಾಲೂಕು ಎಲ್ಲಿಲ್ಲ ಸರ್. ದಯಮಾಡಿ ನನಗೆ ಒಂದು ವಿಷಯ ಆಯ್ತು ಅಷ್ಟೇ, ಸಂಸ್ಕೃತ ಫಸ್ಟ್ ಕಲ್ತ್ಕೊಳ್ಳಿ ಸರ್. ನೀವೆಲ್ಲ ಆಗಾಗ ಬಂದಿರ್ತಾರೆ, ನಮ್ಗೆ ಗೊತ್ತಿಲ್ಲ ಯಾರು ಯಾವ ಅಂತ. ಎಷ್ಟೋ ಜನ ರೈತರು ಸರ್, ಎಷ್ಟೋ ಸಮಸ್ಯೆ ಬಂದಿರ್ತಾರೆ ರೈತರು ಸರ್. ದಯಮಾಡಿ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ ಸರ್. ಇಲ್ಲ ಸರ್, ನಾವು ಏನಲ್ಲ ಸರ್, ಐ ಆಮ್ ಆಲ್ಸೋ ಎಜುಕೇಟೆಡ್ ಸರ್. ನನಗೂ ಇಂಗ್ಲೀಷ್ ಬರುತ್ತೆ, ಹಿಂದಿ ಬರುತ್ತೆ, ತಮಿಳು ಬರುತ್ತೆ, ಕನ್ನಡ ಬರುತ್ತೆ, ತೆಲುಗುನು ಬರುತ್ತೆ ಏನು ಸರ್. ಅವ್ರು ಎಷ್ಟು ಎಜುಕೇಷನ್ ಮಾಡಿದ್ರು ಡಬಲ್ ಅನುಭವ ನನಗೂ ಇದೆ ಸರ್. ಸಾಲ ಮನ್ನಾ ಅಂದ್ರೆ ಏನು ಸರ್? ಬಡ್ಡಿ ಮನ್ನಾ ಅಂದ್ರೆ ಏನು? ಬೆಳೆ ಸಾಲ ಅಂದ್ರೆ ಏನು? ಇವ್ರು ಯಾರಾದ್ರು ಕೇಳಿ ಸರ್. ಬೆಳೆ ಸಾಲ ಅಂದರೆ ಅರ್ಥ ಏನಿದೆ? ಬೆಳೆ ಸಾಲಕ್ಕೆ ಬರೋ ಇನ್ಶೂರೆನ್ಸ್ ಅಂದರೆ ಏನಿದೆ? ಯಾವ್ದಾದ್ರು ಒಬ್ಬ ಮ್ಯಾನೇಜರು ಅರ್ಥ ಹೇಳಿ. ನಾವು ಮಾಡ್ತಾ ಇರ್ತಕ್ಕಂಥದ್ದು ಬೆಳೆ ಸಾಲ, ಬೆಳೆ ಸಾಲಕ್ಕೆ ಕಟ್ತಕ್ಕಂಥದ್ದು ಬೆಳೆ ಇನ್ಶೂರೆನ್ಸು ಏನು ಸರ್. ಇವ್ರಿಗೆ ಬೆಳೆ ಸಾಲ ಅನ್ನೋದು ಅರ್ಥನೇ ಗೊತ್ತಿಲ್ಲದಂಗೆ ಸುಮ್ಮನೆ ಹಿಂಸೆ ಕೊಟ್ಕೊಂತ ಹೋದ್ರೆ ಈಗ ನಾವು ವಸೂಲಿ ಮಾಡಬೇಡ ಅಂತ ಯಾರಿಗೂ ಹೇಳಲ್ಲ ಸರ್. ಕಮರ್ಷಿಯಲ್ ಕಟ್ಲಿ, ನೀವು ಕಟ್ಟೋರ್ನ ಬೇಡ ಅಂತ ನಾವು ಯಾರಿಗೂ ಹೇಳಲ್ಲ ಸರ್. ನಾವೇ ಹೋಗಿ ಕೂತ್ಕೊಂಡು ಸೆಟಲ್ ಮಾಡ್ಕೊಳ್ತೀವಿ ನಮ್ಮ ಆಫೀಸಲ್ಲಿ. ಅಲ್ಲ ಸರ್, ನಮ್ಮ ಆಫೀಸಲ್ಲಿ, ರೈತ ಸಂಘ ಆಫೀಸಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಬರೀ ಗ್ರಾಮೀಣ ಬ್ಯಾಂಕ್ ಪಂಚಾಯತಿ ಮಾಡೋದು ಬಿಟ್ಟರೆ ನಮ್ಗೆ ಏನು ಕೆಲಸ ಇಲ್ವ ಸರ್? ನನಗೆ ಯಾರು ಸಂಬಳ ಕೊಡ್ತಾರೆ ಸರ್? ಆ ರೈತ ಮಹಿಳೆಯರು ಬಂದು ಕಣ್ಣಲ್ಲಿ ನೀರು ಹಾಕೊಂಡು ಅಳ್ತಾ ಇರ್ತಾರೆ ಸರ್. ಇವ್ರಿಗೆ ಹೆಂಡತಿ ಮಕ್ಕಳು ತಂದೆ ತಾಯಿ ಇಲ್ವ ಸರ್? ಇವ್ರ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ ಸರ್. ನನ್ನ ಮಗ ಎಜುಕೇಟೆಡ್ ಆಗಬೇಕು, ಅಪಾಯಿಂಟ್ ಹೋಗ್ಬೇಕು, ನಮ್ಮ ಮನೆ ಚೆನ್ನಾಗಿರ್ಬೇಕು, ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಇವ್ರು ಸ್ವಲ್ಪ ಕರುಣೆ ಬೇಡವಾ ಸರ್ ಇವ್ರಿಗೆ? ನಾನೇ ಒಬ್ಬ ಎಜುಕೇಟೆಡ್ ಆಗಿ ನಾನೇ ಹೋಗಿ 10 ಸತಿ ಅವ್ರ ಆಫೀಸಿಂದ ಹೊರಗಡೆ ಬಂತು, ಇವ್ರಿಗೂ ನನಗೆ ಮಾತು ಚಕಮಕಿ ಬೇಡ, ಅವ್ರು ಹಿಂಸೆ ಕೊಡೋದು ಬೇಡ ಅಂತ ನಾನೇ ಹೊರಗಡೆ ಅವ್ರ ಆಫೀಸ್ಗೆ ಹೋಗ್ದಂಗಾಗಿ ಫೀಲ್ಡ್ ಆಫೀಸರಿಂದ ರವಿ ಅವ್ರಿಗೆ ಹೆಡ್ ಆಫೀಸ್ ಫೋನ್ ಮಾಡಿ ಸೆಟ್ಲ್ ಮಾಡ್ಕೊಂಡು ಹೊರಗಡೆ ಬರ್ತಾ ಇದ್ದೀನಿ ಸರ್. ಮತ್ತೆ ನಾವು ನೋಡಿ ಸರ್, ನಾವು ಬ್ಯಾಂಕ್ ನಿಷೇಧ ಮಾಡಿದ್ರೆ ನಿಜವಾಗ್ಲೂ ನಾಳೆನೇ ಬಾಕ್ಲು ಹಾಕ್ಸ್ತೀನಿ. ನೀವು ಸುಪ್ರೀಂ ಕೋರ್ಟ್ ಹೋದ್ರು ಬಿಡೋದಿಲ್ಲ ನಾನು. ನಿಮ್ ಬ್ಯಾಂಕ್ ಮುಂದೆ ಈ ಹಿಂದೆ 50 ಸತಿ ಸ್ಟ್ರೈಕ್ ಮಾಡಿದ್ದೀನಿ. ನೀವು ತಲೆ ಹೋಗಾಡ್ಸೋದಲ್ಲ ಸರ್, ಇದು ವಾರ್ನಿಂಗ್ ಅಲ್ಲ. ನಿಮ್ ಬ್ಯಾಂಕ್ ಮುಂದೆ ಕೂಡ ಸ್ವಲ್ಪ ಅರ್ಥ ಬೇಡ ಸರ್. ಮುಂದೆ ಕೊಟ್ಟಿದ್ದೀನಿ ಇನ್ನೊಮ್ಮೆ. ಆ ಥರದ್ದು ಯಾವ್ದಾದ್ರು ನಿಮ್ ಗಮನಕ್ಕೆ ಬಂದ್ರೆ ನನ್ನ ಗಮನಕ್ಕೆ ಬರ್ರಿ, ಇಲ್ಲ ನಿಮ್ದು ಅಟ್ಲೀಸ್ಟ್ ತಹಶೀಲ್ದಾರ್ ಸರ್ಗೂ ಇರೋ ಸರ್ಗೆ ನನಗೆ ಅವ್ರು ಮಾತಾಡ್ತಾರೆ, ನಾವು ಸಾಲ್ವ್ ಮಾಡೋಣ. ಆಮೇಲೆ ಇದನ್ನ ಈ ಥರದ್ದು ಇದು ಏನಿದೆ ಮುಗಿಸ್ಕೊಡ್ರಿ.
ಆಮೇಲೆ ಇದೇನು ನೀವು ಏನು ಹೇಳಿದ್ರಲ್ಲ ನಾಗಮಡಿಕೆ ಬ್ರಾಂಚ್ ಮ್ಯಾನೇಜರ್ ಅದನ್ನ ನಾನು ಇವತ್ತೇ ಮಾತಾಡ್ತೀನಿ. ಹೋಟೆಲ್ ಬ್ರಾಂಚೆಸ್ ಸರ್, ನೀವು ಹೋಟೆಲ್ ಬ್ರಾಂಚೆಸ್ ಒಂದು ವಾರದೊಳಗೆ ಸರ್ಕಾರದ ಹಣ ಬಿಡುಗಡೆ ಮಾಡಬೇಕು. ಒಂದು ವಾರ ಅದನ್ನ ಹೇಳಿ. ಹೆಣ್ಣು ಮಕ್ಕಳಿಗೆ ಸರ್ಕಾರ ಕೊಟ್ಟಿರೋ ಫ್ರೀ ಹಣ ಕೂಡ ಇವರು ಅಡ್ಡಿ ಮಾಡ್ತಾರೆ ಅಂದ್ರೆ ನಾನು ಸರ್ಕಾರ ಲೆವೆಲ್ ಅಲ್ಲಿ ಸರ್, ಯಾರು adjust ಮಾಡ್ಕೊಂಡಿದ್ದೀರಾ? ಅದು ಹೇಳ್ಬಿಡಿದ್ರೆ ಮತ್ತೆ ನಾನು ಡಿಸಿ ಹತ್ರ ಬರ್ತೀನಿ. ಸರ್ ಈಗ ನೀವೇನ್ ಹೇಳ್ತಾ ಇದ್ರು ಸತ್ಯ ಮ್ಯಾನೇಜರ್ ಸಾಹೇಬ್ರೆ, ನೀವು ನಮ್ಮ ಅಣ್ಣ, ನೀವು ತಮ್ಮ ಮಾತು ಆಗಲ್ಲ ಬಿಡ್ರಿ. ನೀವೇನ್ ಹೇಳ್ತಾ ಇದ್ರು ಸಾಹೇಬ್ರು, ನಿಮ್ಮ ಮಾತದ ಪ್ರಕಾರ ನೀವು ಕರೆಕ್ಟ್ ಆಗಿರ್ರಿ. ನಿಮ್ಗೆ ಅಪೋಸಿಷನ್ ಮಾಡೋರು ಯಾರು ತಾಲೂಕಲ್ಲಿ ರೈತರಿಲ್ಲ, ದಯವಿಟ್ಟು ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ನನ್ನ ನಡವಳಿಕೆ ಇದ್ದು ನನ್ನ ಮನೆ ಮಕ್ಕಳು ಬೆಳೀತಾರೆ. ನಿಮ್ಮ ಬ್ಯಾಂಕಲ್ಲಿ ರೈತರೇ ಬರೋದು, ನಿಮ್ಮ ನಡವಳಿಕೆ ಇದ್ದು ರೈತರು ಆಕ್ಟಿವ್ ಚೇಂಜ್ ಆಗುತ್ತೆ ಅಲ್ಲ ಸರ್? ನಾವು ಇರೋದೇ ಅಲ್ಲ, ನೀವು ಇವತ್ತಿರ್ತಾರೆ ಹೋಗ್ತಾರೆ. ನಾವು ಪರ್ಮನೆಂಟು, ನೆಲ ಭೂಮಿ ಜಲ ಎಲ್ಲೂ ನಮ್ದಿದು, ನಾವಿರೋದು. ನೀವಿರೋವರೆಗೂ ನಮ್ಮ ಅಣ್ಣ ತಮ್ಮಂದ್ರು, ನಿಮ್ಮ ಮೇಲೆ ನಮ್ಗೆ ದೋಷ ಹಸು ಏನಿಲ್ಲ. ಬಟ್ ನೀವು ನಡವಳಿಕೆ ಸರಿ ಇಲ್ಲ ಅಂದ್ರೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಮತ್ತೆ ಡಿ ಸಿ ಆಫೀಸರ್ ಮೀಟಿಂಗ್ ಮಾಡಿಸ್ತೀರಿ. ನನ್ನ ಕೆಪಾಸಿಟಿ ಪರೀಕ್ಷೆ ಮಾಡಕ್ ಬರ್ಬೇಡ್ರಿ ಯಾರು, ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ. ನಾನು ಮೀಟಿಂಗ್ ನೆಕ್ಸ್ಟ್ ಡಿ ಸಿ ಆಫೀಸಲ್ಲಿ ಮಾಡಿಸ್ತೀನಿ ಸರ್. ನೀವು ಸ್ಟೇಟ್ ಲೆವೆಲ್ ಆಫೀಸರ್ನೆಲ್ಲ ಕರೆಸ್ತೀನಿ. ನೋಡ್ರಿ ರೈತ ನರಸಿಂಹರೆಡ್ಡಿ ತಾಕತ್ತು, ರೈತ ತಾಕತ್ತು ಏನು ಅಂತ. ಅರ್ಥ ಆಯ್ತಾ? ಈಗ ಸಾಹೇಬ್ರು ಗೌರ್ಮೆಂಟ್ ನಾರ್ಮ್ಸ್ ಉಪಯೋಗಿಸ್ತೀವಿ ಅಂತ ಹೇಳ್ತಾ ಇದಾರೆ. ನೀವು SC ST ಆಗಲಿ, ಜನರಲ್ ಆಗಲಿ, ಇನ್ನೊಬ್ಬರಾಗ್ಲಿ, ನೀವು ಅವ್ರು ನಾರ್ಮ್ಸ್ ಏನ್ ಕೊಟ್ಟಿದ್ದಾರೆ, ಎಷ್ಟು ಜನಕ್ಕೆ ಲೋನ್ ಕೊಡ್ಬೇಕು, ಏನ್ ಕೊಡ್ಬೇಕು, ಇವತ್ತುವರೆಗೂ ಫಾಲೋ ಅಪ್ ಯಾರಾದ್ರೂ ಮಾಡ್ತಾ ಇರ್ತೀರಾ? ಅವ್ನು ಬಡವ ಬಟ್ಟೆ ಹಾಕ್ತಿದ್ದ ಅಂದ್ರೆ ಕಾನೂನುಗಳು ಬೇಕು, ರೂಲ್ಸ್ಗಳು ಬೇಕು, ರೆಕಮೆಂಡ್ ಬೇಕು. ದಯವಿಟ್ಟು ಹೇಳ್ತಾರೆ ಸರ್, ಟೆಸ್ಟ್ ಮಾಡಕ್ ಬರಬೇಡ್ರಿ. ನಾವು ನಿಮ್ಗೆ ವಿರೋಧಿಗಳಲ್ಲ ರೈತರು. ಅರ್ಥ ಆಯ್ತಾ? ನೀವು ಚಾಲೆಂಜ್ ಮಾಡ್ಕೊಂತ ಹೋದ್ರೆ ನಾನು ನೆಕ್ಸ್ಟ್ ವಾರ DC ಮೀಟಿಂಗ್ ಅಲ್ಲಿ DC ಆಫೀಸಲ್ಲಿ ಮೀಟಿಂಗ್ ಇಡಿಸ್ತೀನಿ ನಾನು. ಆಮೇಲೆ CM ಹತ್ರ ಹೋಗ್ತೀನಿ. ಅರ್ಥ ಆಯ್ತಾ? ನೋಡಿ ಇವರೆಲ್ಲ ತಾಲೂಕು ರೈತರೆಲ್ಲನು ಸರ್ 33 ದಿವಸ ಅಲ್ಲ 20 ವರ್ಷ ಈ ತಾಲೂಕಲ್ಲಿ ಕಷ್ಟಪಟ್ಟು ಇದೇ ತಹಸೀಲ್ದಾರ್ ಇವು ಇದ್ದಾರೆ. CM ನಮ್ಮ ಹತ್ರ ಮಾತಾಡಿ ನೀರು ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಸ್ವಲ್ಪ ಅರ್ಥ ಮಾಡ್ಕೊಡ್ರಿ. ಒಬ್ಬ ಮನುಷ್ಯ ಸಿಂಪಲ್ ಆಗಿದ್ದಾನೆ ಅಂತ ಆಲೋಚನೆ ಮಾಡಬೇಡಿ ನೀವು. ಅವ್ನು ಎಷ್ಟು ದೊಡ್ಡನು, ಅವ್ನ ಮಟ್ಟ ಏನು, ಆ ರೈತ ಅಂದ್ರೆ ಯಾವ ಮಟ್ಟದಲ್ಲಿ ಈ ತಾಲೂಕಿಗೆ, ಈ ದೇಶಕ್ಕೆ ಅನ್ನ ಕೊಡ್ತಾ ಇದ್ದಾನೆ ಅಂತ ಆಲೋಚನೆ ಮಾಡಿ. ಸ್ವಲ್ಪ ನಿಮ್ಮ ಬ್ಯಾಂಕ್ ಉಳಿಸ್ಕೊಳ್ರಿ, ರೈತರನ್ನ ಉಳಿಸ್ರಿ. ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಮ್ಯಾನೇಜರ್ ಸಾಹೇಬ್ರೆ. ನಾನು ಯಾವತ್ತೂ ಈ ಮಟ್ಟದಲ್ಲಿ ಮಾತಾಡೋರನ್ನೆಲ್ಲ, ನಮಗೆ ಅಗ್ನಿ ಬಿಟ್ಟು ಜಮದಗ್ನಿ ಶರೀರದಲ್ಲಿ ಹುಟ್ಟಾಕಿದ್ದಾರೆ ಈ ಮ್ಯಾನೇಜರ್ಗಳು. ಕೆಲವು ಜನ ಇನ್ನು ಮಿಕ್ಕಿದವರೆಲ್ಲರಿಗೂ ನಾವೇನು ಹೇಳೋದಿಲ್ಲ. ದಯವಿಟ್ಟು ಅವರು ಸರಿ ಹೋಗ್ಬೇಕು. ಈಗ ನಮ್ಮ ಎಲ್ಲ ತಾಲೂಕು ಅಧಿಕಾರಿಗಳು ಮತ್ತು ನಮ್ಮ ಲೀಡ್ ಬ್ಯಾಂಕ್ ಅಧಿಕಾರಿಗಳು ಇವತ್ತು ಬಂದು ರೈತರ ಒಂದು ಕಷ್ಟುಖವನ್ನು ಇವತ್ತು ಮಂದಟ್ಟು ಮಾಡಿಕೊಂಡು ನಿಮ್ಮ ಎದುರಿಗೆ ನಮ್ಮನ್ನೆಲ್ಲ ಚರ್ಚೆ ಮಾಡಿ ಇವತ್ತೆಲ್ಲ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿ ಇಲ್ಲಿಗೆ ರೈತರಿಗೆ ಸ್ವಲ್ಪ ಬ್ಯಾಂಕ್ ಸಾಲ ವಸೂಲಾತಿಗೆ ಸ್ವಲ್ಪ ರಿಲೀಫ್ ಕೊಡ್ತೀವಿ, ಸೆಟಲ್ಮೆಂಟ್ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನಾವು